ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೇಕರಿಗಳಲ್ಲಿ ಸಿಗುವಂತಹ ಬನ್ನನ್ನು ಮನೆಯಲ್ಲೇ ಓವನ್ ಬಳಸದೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಮೊದಲಿಗೆ ಒಂದು ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದು ಹಾಲು ಬೆಚ್ಚಗಿರಬೇಕು, ತುಂಬ ಬಿಸಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಲು ತುಂಬ ಬಿಸಿಯಾಗಿದ್ದರೆ ಈಸ್ಟ್ ಪೌಡ್ರ್ ಹಾಕಿದ ತಕ್ಷಣ ಅದು ಆ್ಯಕ್ಟಿವೇಟ್ ಆಗಲ್ಲ ಕರೆಕ್ಟಾಗಿ. ಇವಾಗ ಅದಕ್ಕೆ 1 ಟೀ ಸ್ಪೂನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಈಸ್ಟ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕು, ಅದು ಕರೆಕ್ಟಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ 10 ನಿಮಿಷ ಅದನ್ನು ಸೈಡಲ್ಲಿ ಇಟ್ಬಿಡಿ, ಒಂದು ಪ್ಲೇಟನ್ನು ಮುಚ್ಚಿ. ಇವಾಗ ನೋಡಿ ಇದು ಈಸ್ಟ್ ಪೌಡ್ರು ಈಗ ಆ್ಯಕ್ಟಿವೇಟ್ ಆಗಿದೆ. ಇವಾಗ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು 1 ಸ್ಪೂನ್ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡಿಟ್ಟಿರುವ ಹಾಲನ್ನು ತೊಗೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಹಿಟ್ಟು ನಾನು ಹೇಳಿರೋ ಮಾಪಲ್ಲಿ ಕರೆಕ್ಟಾಗಿ ನೀವೆಲ್ಲ ಸಾಮಾನನ್ನು ಹಾಕಿದ್ರೆ ಕರೆಕ್ಟಾಗಿ ಬರುತ್ತದು. ತುಂಬ ಜಾಸ್ತಿ ಹಾಲೆಲ್ಲ ಹಾಕೋಕೆ ಹೋಗಬೇಡಿ, ಕರೆಕ್ಟಾಗಿ ಮೆಜರ್ಮೆಂಟ್ಸಲ್ಲೇ ಹಾಕ್ಕೊಳ್ಳಿ. ಇವಾಗ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟು ಸ್ವಲ್ಪ ಅಂಟತ್ತೆ, ಸ್ವಲ್ಪ ಕೈಗೆ ಮೈದಾ ಹಿಟ್ಟನ್ನು ಮತ್ತೆ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಅದು ನೀಟಾಗಿ ಮಿಕ್ಸ್ ಆಗಿದೆ. ಈಗ ಹಿಟ್ಟನ್ನು ಅದೇ ಬೌಲ್ಗೆ ಸ್ವಲ್ಪ ಬೆಣ್ಣೆನೆಲ್ಲ ಸ್ಪ್ರೆಡ್ ಮಾಡಿ ಹಚ್ಚಿಬಿಟ್ಟು ಮತ್ತೆ ಹಿಟ್ಟು ಮೇಲೆ ಸ್ವಲ್ಪ ಬೆಣ್ಣೆನ ಹಚ್ಚಿ ಇವಾಗ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ 1 ಅವರ್ ಆಗೋವರೆಗೂ ಅದನ್ನು ಮುಚ್ಚಿಡಬೇಕು. ಆಮೇಲೆ ನೋಡಿ ಇವಾಗ ಅದು ಹಿಟ್ಟೆಲ್ಲ 1 ಅವರ್ ನೆನೆಸಿಟ್ಟಿದ್ದೀನಲ್ಲ, ಇವಾಗ ಅದು ಹಿಟ್ಟು ಡಬಲ್ ಸೈಜ್ ಆಗಿದೆ. ಹೀಗೆ ಡಬಲ್ ಸೈಜೇ ಆಗಿರಬೇಕು ಅದು ಹಿಟ್ಟು. ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಅದನ್ನು ಹಿಟ್ಟನ್ನು ನಾದ್ಕೊಳ್ಳಿ, ಚೆನ್ನಾಗಿ ನಾದ್ಕೋಬೇಕು. ಒಂದು ಚಾಕು ತಗೊಂಡು ಹಿಟ್ಟನ್ನು, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತದು, ಚೆನ್ನಾಗಿ ಹೀಗೆ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ 4 ಉಳ್ಳೆ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಉಳ್ಳೆ ಮಾಡ್ಕೋಬೇಡಿ. ನೋಡಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇವಾಗ ಹಿಟ್ಟನ್ನು ಈ ಥರ ಉಳ್ಳೆ ಮಾಡಬೇಕು. ಹಿಟ್ಟನ್ನೆಲ್ಲ ಮೇಲೆಯಿಂದ ತಳಗಡೆ ತೊಗೊಂಡೋಗಿ ಅಲ್ಲಿ ಪ್ರೆಸ್ ಮಾಡ್ಕೋಬೇಕು ಕೆಳಗಡೆ. ಇದೇ ಥರ 4 ಉಳ್ಳೆಗಳನ್ನು ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಉಳ್ಳೆಗಳನ್ನು ಸೇಮ್ ಮೇಲೆಯಿಂದ ಹಿಟ್ಟನ್ನು ತೊಗೊಂಡೋಗಿ ಕೆಳಗಡೆ ಪ್ರೆಸ್ ಮಾಡ್ಕೊತಾ ಹೋಗಬೇಕು. ನೋಡಿ ಇವಾಗ ನಾನು 4 ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಇಡ್ಲಿ ಹಾಕುವಂಥ ಪ್ಲೇಟನ್ನು ತೊಗೊಂಡು ಅದಕ್ಕೆ ಬೆಣ್ಣೆನ ಸ್ವಲ್ಪ ಕೈಗೆ ಹಚ್ಕೊಂಡ್ಬಿಟ್ಟು ಅದು ಎಲ್ಲ ಕಡೆನೂ ನೀಟಾಗಿ ಹಚ್ಚಬೇಕು. ಇವಾಗ ಮಾಡಿರುವಂಥ ಉಳ್ಳೆಗಳನ್ನೆಲ್ಲ ಅದರಲ್ಲಿ ಇಟ್ಕೋತಾ ಇದ್ದೀನಿ. ನೀಟಾಗಿ ಇಟ್ಕೊಳ್ಳಿ ಎಲ್ಲ. ಮತ್ತೆ ಒಂದು 10 ನಿಮಿಷ ಇವನ್ನ ಈ ಥರ ಇಟ್ಬಿಟ್ಟು ಹಾಲನ್ನು ಈಗ ಹಿಟ್ಟು ಮೇಲೆ ಹಚ್ಚಬೇಕು. ಜಾಸ್ತಿ ಹಚ್ಲಿಕ್ಕೆ ಹೋಗಬೇಡ್ರಿ, ಸ್ವಲ್ಪ ಹಚ್ಕೊಳ್ಳಿ ಹಾಲನ್ನು. ಈ ಥರ ಹಾಲು ಹಚ್ಚೋದ್ರಿಂದ ಉಳ್ಳೆಗಳು ಒಣಗೋದಿಲ್ಲ, ಸಾಫ್ಟಾಗೇ ಇರುತ್ತೆ. ಈಗ ಇದನ್ನು ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು 10 ನಿಮಿಷ ಇದನ್ನು ಮುಚ್ಚಿ ಇಡಬೇಕು. ಉಳ್ಳೆಗಳು ಸ್ವಲ್ಪ ಮತ್ತೆ ದೊಡ್ಡದಾಗುತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದರಲ್ಲಿ ಒಂದು ಚಿಕ್ಕ ಸ್ಟ್ಯಾಂಡ್ ಇಟ್ಟು ಒಂದು ಸ್ವಲ್ಪ 10 ನಿಮಿಷ ಇದನ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಬಿಸಿಯಾಗಿದೆ. ಈಗ ಉಳ್ಳೆಗಳನ್ನೆಲ್ಲ ಅದರಲ್ಲಿಟ್ಟು ಒಂದು 25 ನಿಮಿಷ ಇದನ್ನು ಹಾಗೆ ಆಗ್ಲಿಕ್ಕೆ ಬಿಡಬೇಕು. ನೋಡಿ ಇವಾಗ ಆಗಿದೆ ಅದು. ಅದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಅದಕ್ಕೆ ಮೇಲ್ಗಡೆ ಎಲ್ಲ ಮತ್ತೆ ಬೆಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ಥರ ಬೆಣ್ಣೆ ಹಚ್ಚೋದ್ರಿಂದ ಸಾಫ್ಟಾಗಿರುತ್ತದು. ನೋಡಿ ಬೆಣ್ಣೆ ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಬೆಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿದಾದ ತಕ್ಷಣ ಇದನ್ನು ಕೆಳಗಡೆ ಸ್ಟ್ಯಾಂಡನ್ನು ತೆಗೆದು ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತಗೊಂಡು ಅದನ್ನು ಹಸಿ ಮಾಡಿಬಿಟ್ಟು ಇದ್ರ ಮೇಲೆ ಮುಚ್ಚಿ ಮತ್ತೆ ಒಂದು 10 ನಿಮಿಷ ಇದನ್ನು ಇಡಬೇಕು. ಹಾಗೆ ಇಡೋದ್ರಿಂದ ಇದು ಜಾಸ್ತಿ ಬಿಸಿ ಇರುತ್ತಲ್ವ, ಒಂದು 10 ನಿಮಿಷ ಈ ಥರ ಅರ್ಬೆ ಮುಚ್ಚಿಟ್ಬಿಟ್ರೆ ಇದು ತಣ್ಣಗಾಗುತ್ತೆ. ಆಮೇಲೆ ತೆಗೆದು ನೋಡಿ ಸಾಫ್ಟಾಗಿರೋ ಬನ್ನು ರೆಡಿ ಆಯಿತು. ಇದೇ ಥರ ವಿಡಿಯೋಗಳನ್ನು ನೋಡಬೇಕಾದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿದು, ಸಾಫ್ಟಾಗಿದೆ ನೋಡಿ. ಸಣ್ಣ ಉರಿಲೇ ಇಡಬೇಕು ಇದನ್ನು, ಗ್ಯಾಸನ್ನು ಜೋರಾಗಿ ಇಡಬೇಡಿ. ಸಣ್ಣ ಉರಿಲೇ ಒಂದು 25ರಿಂದ 30 ನಿಮಿಷ ಇಡಬೇಕು. ನೋಡಿ ಸಾಫ್ಟಾಗಿ ಹೇಗೆ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ.
ನೀವು ಮನೇಲಿ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಧನ್ಯವಾದಗಳು.